ಮಾಜಿ ಸಚಿವ ರಾಜುಗೌಡ ತಂದೆ ತಾಯಿಯವರ ಪುಣ್ಯಸ್ಮರಣೆ. ತಂದೆ ತಾಯಿ ಪಾದಪೂಜೆ ಮೂಲಕ ಹೊಸ ರೀತಿ ಆಚರಣೆ. ಕೊಡೆಕಲ್ನಲ್ಲಿ ವಿನೂತನ ಸಂಪ್ರದಾಯಕ್ಕೆ ರಾಜುಗೌಡ ಚಾಲನೆ. ನೂರಾರು ಸಂಖ್ಯೆಯಲ್ಲಿ ಕುಳಿತಿರುವ ತಂದೆ ತಾಯಿಗಳ ಪಾದಪೂಜೆ ಮಾಡುತ್ತಿರುವ ಮಕ್ಕಳು. ಮಾತೃದೇವೋಭವ ಪಿತೃದೇವೋಭವ ಸಂಪ್ರದಾಯವನ್ನ ನೆನಪಿಸಿದ ಮಾಜಿ ಸಚಿವ ರಾಜುಗೌಡ ತಂದೆ ತಾಯಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ. ಹೌದು, ಇದೆಲ್ಲ ಕಂಡು ಬಂದಿದ್ದು ಹುಣಸಗಿ ತಾಲೂಕಿನ ಕೊಡೆಕಲ್ನಲ್ಲಿ. ಇದು ನಮ್ಮ ತಾಯಿ ಆಗಲಿ ಇವತ್ತಿಗೆ 6 ವರ್ಷ ಆಯ್ತು, ನಮ್ಮ ಅಪ್ಪ ಆಗಲಿ 4 ವರ್ಷ ಆಯ್ತು. ಯಾವತ್ತು ತಂದೆ ತಾಯಿಗಳನ್ನೇ ದೇವ್ರಂತ ನಡ್ಕೊಂಡ್ ಬಂದ್ವಿ. ನಾನಾಯ್ತು, ನಮ್ಮ ತಮ್ಮ ಆಯ್ತು, ಎಲ್ಲರೂ ಮುಂದೂ ಅದೇ ತರ ನಡ್ಕೊಂಡು ಹೋಗಂತ ಒಂದು ಕೆಲಸ ನಾವು ಮಾಡ್ತೇವೆ. ಗುರುಗಳಿಗೆ ನಮ್ಮವ್ವ ಒಂದೇ ಹೇಳ್ತದ್ದು, ನೋಡಪ್ಪ, ಗುರುಗಳು ಯಾರೇ ಕಂಡಾಗ ನಿನಗ್ ಗೌರವ ಕೊಡೋದು ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅಗೌರವ ತೋರ್ಸಂತ ಕೆಲಸ ಜೀವನದಾಗ ಯಾವತ್ತು ನೀವು ಮಾಡಕ್ ಹೋಗ್ಬೇಡ, ಯಾವತ್ತು ಗುರುಗಳಿಗೆ ಗೌರವ ಕೊಡೋಂತ ಕೆಲಸವನ್ನೇ ಮಾಡಂತ ತಾಯಿ ಒಂದು ಯಾವತ್ತೂ ಹೇಳಿ ಕಳಿಸಿದ. ಅದೇ ತರ ನಡ್ಕೊಂಡು ಹೋಗ್ತಿದ್ದೇವೆ. ಅವನ್ನ ನೆಪದಾಗೆಲ್ಲ ನಾವೆಲ್ಲರೂ ಗುರುಗಳು ಸೇರೋಂಥ ಒಂದು ಅವಕಾಶ ಆಗ್ತದೆ. ಅದನ್ನ ನಮ್ಮ ಕೈಯಿಂದ ಕಸಗಬೇಡ ಅಂತ ನಮ್ಗೆ ಜ್ಞಾನೋದಯನು ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ರು. ಇದು ತಂದೆ ತಾಯಿ ಪಾದ ಪೂಜೆ ಮಾಡೋದು ನಿಮ್ಮ ಉಸಿರಿರುವಾಗೂ ಮಾಡೋಂಥ ಕೆಲಸವನ್ನು ಮಾಡ್ರಂತ ಆಜ್ಞೆ ಮಾಡಿದ್ರು. ಅದೇ ತರ ತಂಡಂತವ್ರು ಇದನ್ನ ಮಾಡ್ಕೊಂಡು ಒಂದು ಕೆಲಸವನ್ನು ಮಾಡ್ತೇವೆ. ಗುರುಗಳಂದ್ರೆ ನೀವು ಆಶೀರ್ವಾದ ಮಾಡ್ರಿ, ನಿಮ್ಮ ಮಕ್ಕಳಿಗೆ ತಲೆ ಮೇಲೆ ಕೈ ಇಡಂದಾಗ ಅದು ಏನೋ ಒಂದು ಮನಸ್ಸಿನಿಂದ ಒಂದು ಈ ಭಾವನೆನೇ ಹೇಳಕ್ಕಾಗಲ್ಲ. ಅಷ್ಟೊಂದು ಅದ್ಭುತವಾದಂಥ ಭಾವನೆ ಬಂದು ಮಕ್ಕಳಿಗೆ ಒಳ್ಳೇದಾಗ್ಲಪ್ಪ, ಅವ್ರಿಗೆ ಇನ್ನೂ ಎತ್ತರ ಬೆಳ್ಳಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿದೀವಿ. ಅದು ಒಂದು ಮನಸ್ಸೇ ಬಂದೇ ಬಿಡ್ತದೆ. ಗುರುಗಳ ಒಂದು ಭಾವನೆ, ಆಶೀರ್ವಾದ ಆ ಥರ ಇರ್ತದೆ. ಇವತ್ತು ಅಂತ ಅವನ್ ಕಳ್ಕೊಂಡು ನಿಜಕ್ಕೂ ನಮ್ಗೆ ಇವತ್ತು ಏನು ಮಾಜಿಗಳಾಗಿವಿ ಅಂತಂದ್ರೆ ಅವು ಇರ್ಲಾದಕ್ಕೆ ಆಗಿವಿ. ಇದ್ರೇನು ಸಾಧ್ಯನೇ ಇದ್ದಿಲ್ಲ. ನಮ್ಮವ್ವ ಅಷ್ಟೊಂದು ಅದ್ಭುತವಾಗಿ ನಮ್ಮನ್ನ ನೋಡ್ಕೊಂಡು ಹೋಗಂತ ಕೆಲಸವನ್ನು ಮಾಡ್ತು. ನಾವು ಮಾಡಂತ ತಪ್ಪನ್ನ ನಮ್ಮ ತಾಯಿ ತಿದ್ದಂತ ಕೆಲಸವನ್ನು ಮಾಡ್ತಿದ್ವು. ಯಾರೋ ಮನ್ಸಿಗೆ ಬೇಜಾರಾಗ್ಯದಂತ ನಮಗ್ ಗೊತ್ತಾಗ್ತದಿಲ್ಲ, ಯಾಕಂದ್ರೆ ಅಧಿಕಾರ ದರ್ಪದಾಗ ನಾವು ಇರ್ತಿದ್ವಿ, ನಮಗ್ ಗೊತ್ತಾಗ್ತಿದ್ದಿಲ್ಲ. ಬಟ್ ನಮ್ಮ ತಾಯಿಗೆಲ್ಲ ಗೊತ್ತಾಗ್ತಿತ್ತು. ಗೊತ್ತಾದಂತ ಸಂದರ್ಭದಲ್ಲಿ ಅದನ್ನ ಸರಿಪಡಿಸಂತ ಕೆಲಸವನ್ನು ಮಾಡ್ತಿದ್ಳು. ದಣಿವರಿಯದ ನಾಯಕ, ಸಂಕಷ್ಟದಲ್ಲಿದ್ದವರಿಗೆ ನೆರವಾಗುವ ಮಾಜಿ ಸಚಿವ, ಸುರಪುರದ ಜನನಾಯಕ ರಾಜುಗೌಡ ಅವರ ತಂದೆ ತಾಯಿ ಮಾತೃಶ್ರೀ ತಿಮ್ಮಮ್ಮ ಶಂಭನಗೌಡ ಪಾಟೀಲ್ ಇವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ವಿವಿಧ ಸಮುದಾಯದ ಸ್ವಾಮೀಜಿಗಳು ಬಂದು ಆಶೀರ್ವಚನ ನೀಡಿದ್ರು. ತಂದೆ ತಾಯಿಯೇ ದೇವ್ರು ಎಂಬ ವಾಕ್ಯದ ಪರಿಪಾಲಕ ರಾಜುಗೌಡ ಕಾರ್ಯವೈಖರಿಗೆ ಮೆಚ್ಚುಗೆ ಸೂಚಿಸಿದ್ರು. ಒಂದು ದಿವಸ ನಿಮ್ಮ ಮಕ್ಕಳು ಇಲ್ಲೇ ಇವತ್ತಿನ ದಿವಸ ತಮ್ಮ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿದ್ರಲ್ಲ, ಇದು ಸ್ಟೇಟಸ್ ಇಡ್ತಕ್ಕಂತ ಕೆಲಸ ಮಾಡ್ಬೇಕಿತ್ತು. ಪ್ರಚಾರಕ್ಕಲ್ಲ, ಪ್ರೇರಣೆಗಾಗಿ. ರಾಜುಗೌಡರು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು, ಆದ್ರೆ ತನ್ನ ತಂದೆಗೆ ಒಬ್ಬ ಮಗನಾಗಿ ನನ್ನ ತಂದೆ ತಾಯಿಯ ಗುಡಿಯನ್ನು ಕಟ್ಟಬೇಕು, ಅದು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ ನಾ ಮಾಡುವಂತ ಕೆಲಸ ಒಂದಿಷ್ಟು ಜನರಿಗೆ ಮಾದರಿಯಾಗ್ರಿ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷವೂ ಸಹಿತ ತಮ್ಮ ಒಂದು ತಂದೆ ತಾಯಿಗಳ ಪುಣ್ಯಾರಾಧನೆ ನಿಮಿತ್ತ ನೂರಾರು ಮಕ್ಕಳು ಆ ಮಕ್ಕಳನ್ನು ಮುಂದೆ ಕುಂದಿಸ್ಕೊಂಡು ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡ್ತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಪ್ರದಾಯವನ್ನು ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ತಿಮ್ಮಮ್ಮಗೌಡ ಸಾನಿ ಶಂಭನಗೌಡರು ಏನ್ ಕೊಟ್ಟಾರಂದ್ರೆ ರಾಜುಗೌಡರು ಅಂತಕ್ಕಂಥ ಒಂದು ಅದ್ಭುತವಾದ ಮುತ್ತನ್ನ, ರತ್ನವನ್ನ ನಮಗ್ ಕೊಟ್ಟಿದ್ದಾರೆ ಅಂತಕ್ಕಂಥ ನಾವು ಬಹಳ ಸ್ಮರಿಸ್ಬೇಕಾಗ್ತದೆ. ಯಾಕಂದ್ರೆ ತಂದೆ ತಾಯಿಗಳಿಗೆ ಗುಡಿ ಕಟ್ಟಿ ಪೂಜಾ ಮಾಡಿ ರಾಜುಗೌಡರು ಏನೇ ಕೆಲಸ ಮಾಡ್ಲಿ ಮೊದಲೇನ್ ಮಾಡ್ತಿದ್ರಂದ್ರ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು. ಕರ್ನಾಟಕ ಇತಿಹಾಸದೊಳಗ ಒಬ್ಬ ತಾಯಿ ಮಗನನ್ನ ಶಾಸಕರಾಗಿ ಮಾಡಿರ್ತಕ್ಕಂಥ ಒಬ್ಬ ಯಾವ್ದಾದ್ರು ಹೆಣ್ಣು ಮಗಳಿದ್ರೆ ಅದು ನಮ್ಮ ತಿಮ್ಮಮ್ಮಗೌಡ ಸಾನಿ ಅಂತಕ್ಕಂಥ ನೆನಪಿಟ್ಕೊಳ್ಬೇಕು. ಆ ಒಂದು ಧೀರತನ, ಆ ದಿಟ್ಟತನವನ್ನು ಹೊಂದಿರತಕ್ಕಂತ ತಿಮ್ಮಮ್ಮಗೌಡ ಸಾನಿಯವರು ಇವತ್ತು ಭೌತಿಕವಾಗಿ ನಮ್ಮ ಜೊತೆಗೆಲ್ಲ, ಶಂಭನಗೌಡರು ನಮ್ಮ ಜೊತೆಗೆಲ್ಲ, ಅವರ ಪುಣ್ಯ ಸ್ಮರಣೋತ್ಸವವನ್ನು ನಿಮಿತ್ತ ಮಾಡಿಕೊಂಡು ಒಂದಿಷ್ಟು ಜನರಿಗೆ ನಾವು ಮಾಡುವಂತ ಕೆಲಸ ಪ್ರೇರಣೆ ಆಗಲಿ,
ನಾವು ಮಾಡುವಂತ ಕೆಲಸ ಮತ್ತೊಬ್ಬರಿಗೆ ಮಾದರಿ ಆಗಲಿ ಅನ್ನೋದ್ರ ಜೊತೆಗೆ ಇವತ್ತು ನೀವೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿರತಕ್ಕಂತ ತಂದೆ ತಾಯಿಗಳು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂತ ಕೆಲಸ, ನಿಮ್ಮ ನೊರೆಯರಲ್ಲಿರ್ತಕ್ಕಂಥ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಇಂಥ ಪುಣ್ಯಾರಾಧನೆಗಳು ಪುಣ್ಯ ಸ್ಮರಣೋತ್ಸವಗಳು ಸಾರ್ಥಕತೆ ಆಗ್ತದೆ. ಇಂದಿನ ಓಡುತ್ತಿರುವ ಜಗತ್ತಿನಲ್ಲಿ ಯುವ ಸಮೂಹ ಮೊಬೈಲ್ನಲ್ಲಿ ಕಾಲ ಕಳೀತಿದೆ. ಹಿರಿಯರು, ಪಾಲಕರು ಇವರ ಬಗ್ಗೆ ಗೌರವ ಮನೋಭಾವ ಕಡಿಮೆಯಾಗುತ್ತಾ ಬರ್ತಿದೆ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಆದ್ರೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತಂದೆ ತಾಯಿಗಳ ಪಾದಪೂಜೆ ಮಾಡುವ ಮೂಲಕ ಮಾತೃದೇವೋಭವ ಪಿತೃದೇವೋಭವ ಸಂಪ್ರದಾಯ ಸಂದೇಶ ರವಾನಿಸಿದಂತಿತ್ತು. ಇವತ್ತ ಬೇಕಾದ ಹಾಗೆ ಬದುಕುವುದು ಬದುಕಲ್ಲ, ಆ ಬದುಕಿಗೆ ಒಂದು ಅರ್ಥ ಇರಬೇಕು. ಅಂದಾಗ ಮಾತ್ರ ಆ ಬದುಕಿಗೆ ಒಂದು ಅರ್ಥ ಸಿಗ್ತದೆ. ತಿಮ್ಮಮ್ಮಗೌಡ ಶನಿಯವರಾಗ್ಲಿ ಶಂಭನಗೌಡರಾಗ್ಲಿ ಅವ್ರ ಬದುಕು ಹೇಗಿತ್ತು ಅಂತಂದ್ರೆ ಇವತ್ತಿಲ್ಲಿ ನೆರೆದಿರ್ತಕ್ಕಂತಹ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಮಠಾಧೀಶರೇ ಸಾಕ್ಷಿ, ಇಲ್ಲಿ ಕುಂತಿರ್ತಕ್ಕಂಥ ತಾವೆಲ್ಲರೂ ಸಾಕ್ಷಿ ಅಂದ್ರೆ ತಪ್ಪಾಗಲಾರದು. ಅಂತ ಒಂದು ಬದುಕಿನೊಳಗ ನಮ್ಮ ರಾಜುಗೌಡರಿಗಾಗ್ಲಿ ಬಬ್ಲುಗೌಡರಿಗಾಗ್ಲಿ ಶರಣರು ಸತ್ಪುರುಷರು ದಾನ ಧರ್ಮ ಅನ್ನುವಂತಹ ಬಿತ್ತನೆಯನ್ನ ಬಿತ್ತರಿಸಿ ಈ ಭಾಗಕ್ಕೆ ಬೆಳೆಯುವಂತಹ ತಾಕತ್ತು ಜಿಲ್ಲೆ ಮಟ್ಟದೊಳಗ ಇಡೀ ಕರ್ನಾಟಕ ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಜುಗೌಡರು ಹೆಸರಾಗದ ಕಾರಣ ಯಾರು ಅಂತಂದ್ರ ಅವರ ಹೆತ್ತಿರ್ತಕ್ಕಂತಹ ತಿಮ್ಮಮ್ಮಗೌಡ್ತಿ ಶಮ್ಮನಗೌಡರು ಅಂದ್ರೆ ತಪ್ಪಾಗಲಾರದು. ಅಂತ ಒಂದು ಮಗನನ್ನ ಎತ್ತು ಇವತ್ತ ಈ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಮಾಡಲು ಅಧಿಕಾರ ಕೊಟ್ಟಿರ್ತಕ್ಕಂತಹ ಪುಣ್ಯ ಜೀವಿಗಳಿಗೆ ಇವತ್ತು ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮ, ಅದ್ರ ಜೊತೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ಪಾದಪೂಜೆಯನ್ನು ಮಾಡುವಂತ ನಿಟ್ಟಿನೊಳಗ ಹೇಗೆ ನೋಡಿ ಪಾದಪೂಜೆಯನ್ನು ಮಾಡಿ ಮಂತ್ರೋಪದೇಶದಿಂದ ನಮ್ಮ ಮಕ್ಕಳು ಕೂಡ ಹೀಗೆ ಮುನ್ನುಗ್ಗಬೇಕು. ಬಹುಶಃ ತಿಮ್ಮಮ್ಮಗೌಡ್ತಿಯವ್ರದ್ದು ಸಹಜವಾಗಿ ಕಾರ್ಯಕ್ರಮ ಮುಗಿಸಬೇಕಾಗಿತ್ತು, ಆದ್ರೆ ಇದು ಸಂಸ್ಕಾರವನ್ನು ಕೊಡಬೇಕು. ಎಂತ ಸಂಸ್ಕಾರ ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಬೆಳೆಯುವಂತ ಮಕ್ಕಳು ತಾಯಿ ತಂದೆ ಪ್ರೀತಿ ಗೌರವ ಗುರುಗಳು ಅನ್ನುವಂತ ನಿಟ್ಟಿನೊಳಗೂ ಕೂಡ ಈ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗ ಇಂಥ ಸಂಸ್ಕಾರದಿಂದ ಎಲ್ಲಾ ಮಕ್ಕಳು ಬಾಳ್ಬೇಕು ಬದುಕಬೇಕು, ಹಿರಿಯರಿಗೆ ಗೌರವ ಕೊಡ್ಬೇಕನ್ನುವಂತ ನಿಟ್ಟಿನೊಳಗ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ನಮ್ಗೆ ಸಂತೋಷ ತಂದಿದೆ ಅನ್ನುವಂತ ವಿಚಾರವನ್ನು ತಿಳಿಸುತ್ತಾ ಈ ಪುಣ್ಯಾರಾಧನೆ ಕಾರ್ಯಕ್ರಮವನ್ನ ಹೀಗೆ ನಿರಂತರವಾಗಿ ನಡೀತಾ ಇರಲಿ. ಅಬಕಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಶಂಭನಗೌಡ ಇಲಾಖೆಯಿಂದ ಸ್ವಯಂ ನಿವೃತ್ತಿ ಹೊಂದಿದ್ರು. ಸಮಾಜಮುಖಿ ಚಿಂತನೆ ಉಳ್ಳವರಾಗಿದ್ರು. ಹಾಗೆ ರಾಜುಗೌಡ ಅವರ ತಾಯಿ ತಿಮ್ಮಮ್ಮ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಮನೋಭಾವ ಹೊಂದಿದ್ರು. ಆ ಗುಣವನ್ನೇ ಮಗನಿಗೆ ಧಾರೆ ಎರೆದಿದ್ರು. ಸಹಾಯ ಮಾಡುವುದು ಆಗದಿದ್ರೆ ಕೆಡುಕನ್ನಂತೂ ಯಾರಿಗೂ ಮಾಡಬಾರದು ಅನ್ನೋ ಸಂದೇಶ ಕೊಟ್ಟಿದ್ರು. ಸಂಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ಮನೋಭಾವ ಹೊಂದಿರುವವನೇ ನಿಜವಾದ ನಾಯಕ ಅಂತ ಅದಾಗ ರಾಜುಗೌಡ ಅವರಿಗೆ ಹೇಳ್ತಿದ್ರಂತೆ. ತಾಯಿಯ ಮಾತು ಗೌಡ ಅವರ ಮೊದಲು ಪಂಚಾಯಿತಿ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ರು. ಆನಂತರವೇ ನೋಡಿ ಕನ್ನಡ ನಾಡು ಪಾರ್ಟಿಯಿಂದ ಶಾಸಕರಾಗಿ ಚುನಾಯಿತರಾಗಿ ಬಂದಿದ್ದು ಅಲ್ಲಿಂದ ಇಂದಿನವರೆಗೂ ಹಿಂತಿರುಗಿ ನೋಡಿದ್ದೇ ಇಲ್ಲ. ಜನಸೇವೆಯೇ ಜನಾರ್ದನ ಸೇವೆ ತತ್ವ ಪರಿಪಾಲಕರಾಗಿ ಅಧಿಕಾರವಿರ್ಲಿ ಇಲ್ಲದಿರ್ಲಿ ಸುರಪುರ ಕ್ಷೇತ್ರದ ಜನರಿಗಾಗಿ ಸದಾ ನಡೀತಿದ್ದಾರೆ. ಇನ್ನು ಪುಣ್ಯ ಸ್ಮರಣೆ ವೇಳೆ ಹಳೆಯ ನೆನಪುಗಳನ್ನ ಸ್ಮರಿಸಿದ್ರು. ನಿಮ್ ತಂದೆ ತಾಯಿಗಳಿಗೆ ನಿಮ್ಮ ದೇವ್ರು ಇದ್ದಾನೆ. ದೇವ್ರಲ್ಲ ಇಲ್ಲ ಅಂತ ಹೇಳಂತ ಇದು ಜಾಯಮಂದ ನಾಲ್ ದೇವ್ರು ಇದ್ದಾನೆ. ದೇವ್ರು ಏನ್ ಹೇಳ್ತಾನೆ, ಎಲ್ಲಾ ರೂಪದಾಗ ಬಂದು ನಿನ್ನ ರಕ್ಷಣೆ ಮಾಡೋದು ನನ್ನಿಂದ ಆಗಂಗಿಲ್ಲ, ಎಲ್ಲಾ ರೂಪದಾಗ ಬಂದು ನಿನ್ನ ಕಾಪಾಡೋದು ನನ್ನಿಂದ ಆಗಂಗಿಲ್ಲ. ಏನಾದ್ರೂ ಯಾವ್ದಾದ್ರು ರೂಪದಾಗ ಬಂದು ನಿನ್ನ ಕಾಪಾಡ್ತೇನೆ ಅಪ್ಪ ಅಂದ್ರೆ ತಂದೆ ತಾಯಿ ರೂಪದಾಗ ಗುರುವಿನ ರೂಪನಾಗ ಬಂದು ನಿನ್ನ ಕಾಪಾಡ್ತೇನೆ. ಅದಕ್ಕೆ ಅವರಿಗೆ ಅಗೌರವ ತೋರಿಸಂತ ಕೆಲಸ ಮಾಡಬಾರ್ದಂತ ಆ ದೇವ್ರ ಆಶೀರ್ವಾದ ಮಾಡಿ ತಂದೆ ತಾಯಿ ನಮ್ಗೆ ಕೊಟ್ಟಿದ್ದಾನೆ. ಹಂಗಾಗಿ ಎಲ್ಲಾ ಮುದ್ದು ಮಕ್ಕಳೇ, ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಪೂಜೆ ಮಾಡ್ತಿರೋ, ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಪ್ರೀತಿ ಮಾಡ್ತಿರೋ, ಜೀವನದಾಗ ಅಷ್ಟು ಎತ್ತರಕ್ಕೆ ನೀವು ಬೆಳಿತೀರಿ. ತಂದೆ ತಾಯಿಗೆ ನೀವು ಅಗೌರವ ತೋರಿದ್ರಪ್ಪ ಅಂದ್ರೆ ನಿಮಗೆ ಜೀವನದಾಗ ನೆಮ್ಮದಿನೇ ಇರಂಗಿಲ್ಲ. ಇವತ್ತು ನೀವು ನೋಡ್ರಿ ಜಗತ್ತಿನಲ್ಲಿ ಯಾರೇ ದೇವ್ರನ್ನ ನೀವು ಪೂಜೆ ಮಾಡ್ರಿ, ಎಂತ ಮಹಾರಾಜರ ಕಥೆಗಳು ತಾವು ತಗೊಳ್ರಿ ಅಥವಾ ಇಂಟರ್ನೆಟ್ನಾಗ ಹೊಡೆದ್ ನೋಡ್ರಿ, ಈ ಜಗತ್ತಿನಾಗ ಯಾರು ಬಹಳಷ್ಟು ಮೇಲೆ ಬೆಳೆದಾರಪ್ಪ ಅಂತಂದ್ರ ಯಾರು ತಂದೆ ತಾಯಿಗಳಿಗೆ ದೇವ್ರಂತ ನಂಬಿ ಪೂಜೆ ಮಾಡಿದಾರೋ ಅವರೇ ಇವತ್ತು ನಿಜವಾದಂತ ಬಲಶಾಲಿ ಆಗಿ ಜಗತ್ತಿನಾಗ ಬೆಳೆಯಂತ ಕೆಲಸ ಆಗಿದೆ. ಸ್ಕೂಲಿಗೆ ಹೋಗಂತ ಸಂದರ್ಭದಲ್ಲಿ ಎಕ್ಸಾಮ್ ಇದ್ದಾಗ ಎಲ್ಲರೂ ತಂದೆ ತಾಯಿ ಕಾಲು ಮುಗಿತೀವಿ. ಎಕ್ಸಾಮ್ ಇದ್ದಂಗಲ್ಲ, ಪ್ರತಿನಿತ್ಯ ತಂದೆ ತಾಯಿ ಕಾಲು ಮುಗಿಬೇಕು. ಹೊರಗೆ ಹೋಗಂತ ತಂದೆ ತಾಯಿ ಕಾಲು ಮುಗಿದ್ ನೋಡ್ರಿ, ಆ ದೇವರ ಶ್ರೀರಕ್ಷೆ ಆ ತಾಯಿಯ ಶ್ರೀರಕ್ಷೆ ನಿಮ್ಮ ಮಕ್ಕಳ ಮೇಲೆ ಇದ್ದೇ ಇರ್ತದೆ. ನಿಮ್ಗೆ ಒಳ್ಳೇದಾಗಂತ ಕೆಲಸ ಆಗೇ ಆಗ್ತದೆ. ತಂದೆ ತಾಯಿಗಳು ದೇವ್ರು ಅನ್ನೋದೇ ಮೊದಲನೇ ಪಾಠ. ಮೊದಲನೇ ಗುರು ಯಾರಾದ್ರೂ ಇದ್ರೆ ತಂದೆ ತಾಯಿನೇ ಮೊದಲನೇ ಗುರು ಅಂತ ಹೇಳೋದು. ಹಂಗಾಗಿ ದಯವಿಟ್ಟು ತಂದೆ ತಾಯಿ ಗೌರವ ಕೊಡೋಂತ ಕೆಲಸವನ್ನ ದಯವಿಟ್ಟು ಮಾಡಬೇಕು.
ಕೊಡೆಕಲ್ ಬಸವಣ್ಣನವರ ಆರಾಧ್ಯ ದೈವವನ್ನಾಗಿ ನಂಬುತ್ತಿದ್ದ ರಾಜುಗೌಡ ಅವರ ಮನೆಯವರು ಎಲ್ಲರನ್ನ ನಮ್ಮವರು ಎನ್ನುವ ಭಾವನೆಯಿಂದ ಕಾಣ್ತಾ ಇದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ವಿವಿಧ ಸ್ವಾಮೀಜಿಗಳು, ರಾಜಕೀಯ ನಾಯಕರು, ಶಹಾಪುರದಿಂದ ರೆಡ್ಡಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ರು. ತಾಯಿ ಕೆಳಗೆ ಬೀಳದಂತೆ ನೋಡ್ಕೊಂಡು ಹೋದ್ರೆ ತಂದೆ ಮ್ಯಾಲೆತ್ತಿ ನಡೆಸಿಕೊಂಡು ಹೋಗುವಂತ ಕೆಲಸ ಮಾಡ್ತಕ್ಕಂಥದ್ದು ತಂದೆ ತಾಯಿಯ ಕರ್ತವ್ಯ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ ರಾಜುಗೌಡ್ರು ಏನದಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳ ಸಂಸ್ಕಾರದಿಂದ ವಂಚಿತರಾಗಬಾರ್ದು. ತನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಪೂಜಾ ಪುನಸ್ಕಾರ ಸಂಸ್ಕಾರಗಳನ್ನು ಕಲಿಬೇಕು. ಈಗಲಿಂದಲೇ ಮಕ್ಕಳಿಗೆ ಕಲಿಸಿದ್ರೆ ಮುಂದೆ ಒಂದು ಒಳ್ಳೆಯ ಸಂಸ್ಕಾರವಂತ ಮಕ್ಕಳು ಆಗ್ತಾರ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ನಿಮ್ಮ ಪಾದ ಪೂಜೆಯನ್ನ ಮಾಡಿಸಿದ್ದಾರೆ. ಇವತ್ತು ತಂದೆ ತಾಯಿ ರಾಜುಗೌಡ್ರಿಗೆ ಕೊಟ್ಟಂತ ಸಂಸ್ಕಾರ ಇವತ್ತು ನಾವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ, 4 ಜನರಲ್ಲಿ ಬೆಳೆದಿದ್ದೀವಿ, ಇವತ್ತು ನಾವು 4 ರಾಜ್ಯದಲ್ಲಿ ಬೆಳೆದಿದ್ದೀವಲ್ಲ, ನಂಬಂಗ ಈ ಮಕ್ಕಳು ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನೀವು ಪಾದ ಪೂಜೆಯನ್ನು ಮಾಡಿ ಎಲ್ಲ ಮಕ್ಕಳನ್ನ ಕರೆಸಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಕಾರ್ಯಕ್ರಮಕ್ಕೆ ಬಂದ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇತ್ತು. ಬಂದ ಅಭಿಮಾನಿಗಳು, ಜನರು ಯಾವುದೇ ಕಾರ್ಯಕ್ರಮವಿರಲಿ ರಾಜುಗೌಡ್ರು ಉತ್ತಮ ಊಟದ ವ್ಯವಸ್ಥೆ ಮಾಡುವ ಮೂಲಕ ಹಸಿದ ವ್ಯಕ್ತಿಯ ಹೊಟ್ಟೆ ತುಂಬಿಸುವ ಮೂಲಕ ಅನ್ನದಾತೆನಿಸಿಕೊಂಡಿದ್ದಾರೆ ಅಂತ ಕೊಂಡಾಡಿದ್ರು. ಒಟ್ನಲ್ಲಿ ಈ ಬಾರಿಯ ರಾಜುಗೌಡ ತಂದೆ ತಾಯಿ ಶ್ರೀಮತಿ ತಿಮ್ಮಮ್ಮ ಶರಣಗೌಡ ಪಾಟೀಲ್ ಅವರ ಪುಣ್ಯ ಸ್ಮರಣೆ ಹಲವು ವಿಶೇಷತೆಗಳೊಂದಿಗೆ ಕೂಡಿತ್ತು. ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಇಂತಹದೊಂದು ಕಾರ್ಯಕ್ರಮದ ಬಗ್ಗೆ ಕೊಂಡಾಡಿದ್ರು. ನ್ಯೂಸ್ 24 ಭಾರತ್, ಯಾದಗಿರಿ.